ಹೇ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ, ಹೌದು, ಏಳುಮಲೆ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹುಟ್ಟು 18 ದಿನಗಳು ಕಳೆದಿದೆ. ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ ಅಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಇದರ ಜೊತೆಗೆ ದರ್ಶನ್ ಅವರು ಈಗ ಸುದ್ದಿಯಲ್ಲಿ ಇರುವಂತದ್ದು, ನೀವು ನ್ಯೂಸ್ ಚಾನಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ದರ್ಶನ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು. ಕಾರಣ ಏನಪ್ಪಾ ಅಂದ್ರೆ, ದರ್ಶನ್ ಅವರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಅವ್ರದೇ ಆದಂತ ಒಬ್ಬ ಲಾಯರು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯವನ್ನು ಕೂಡ ಕೇಳಿರುವಂಥದ್ದು. ನ್ಯಾಯ ಏನು, ಆ ರಿಸಲ್ಟ್ ಇವತ್ತು ಬರಬೇಕಿತ್ತು, ಬಟ್ ಅದು 25ನೇ ತಾರೀಕು ಮುಂದೂಡಲಾಗಿದೆ. ಯಾವ ರಿಸಲ್ಟ್ ಬರಬೇಕು, ಏನ್ರ ಬಗ್ಗೆ ದರ್ಶನ್ ಅವರು ಕೇಳ್ಕೊಂಡಿದ್ರು ಏನು ಅಂತ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಿಸ್ ಮಾಡದೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ದರ್ಶನ್ ಅವರ ವಿಚಾರ ಬಗ್ಗೆ ಮಾತಾಡೋಣ. ಕೊನೆಯದಾಗಿ ಏಳುಮಲೆ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೊನೆಯದಾಗಿ ಮಾತಾಡೋಣ. ಹೌದು, ದರ್ಶನ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೇಟು ಆರೋಪಿಯಾಗಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಇದೀಗ ಅವರು ಅರೆಸ್ಟ್ ಆಗಿ ಒಂದಷ್ಟು ತಿಂಗಳುಗಳು ಕಳೆದಿದೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಜೈಲ್ ಒಳಗೆ ಇರಬೇಕು ಆಗಿರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು, ಮತ್ತೆ ಆಚೆನೂ ಕೂಡ ಬಿಡ್ತಿಲ್ಲ ಅಂತ ಆರೋಪನ ಕೂಡ ಕೊಡ್ತಿರುವಂಥದ್ದು. ಹಾಗೆ ಬಿಸಿಲು ಅವ್ರಿಗೆ ತಾಗದೇ ಇರುವಂತಹ ಕಾರಣದಿಂದ ಅವರ ಕೈಯೆಲ್ಲ ಫಂಗಸ್ ಆಗಿದೆ ಅಂತ ಒಂದಷ್ಟು ಆರೋಪಗಳು, ಮತ್ತೆ ದರ್ಶನ್ ಅವರು ದಿಮ್ಮು ಮತ್ತೆ ಆಸ್ಕಿನೂ ಕೂಡ ಕೇಳಿರುವಂಥದ್ದು. ಈ ಒಂದು ಲೀಸ್ಟ್ ಅವ್ರದೇ ಆದಂತ ಒಬ್ಬ ಲಾಯರ್ ಅವರು ಕೋರ್ಟ್ ನಲ್ಲಿ ಮಂಡಿಸಿರುವಂಥದ್ದು. ಒಂದು ರಿಸಲ್ಟ್ ಇವತ್ತು ಬರಬೇಕಿತ್ತು, ಬಟ್ ಅದು 25ನೇ ತಾರೀಕು, ಅಂದ್ರೆ ಈ ತಿಂಗಳು 25ನೇ ತಾರೀಕು ಮುಂದೂಡಲಾಗಿದೆ. ನೋಡೋಣ ಏನೇನೆಲ್ಲ ಕೋರ್ಟು ತೀರ್ಪು ಕೊಡುತ್ತೆ ಅಂತ. ಇದೀಗ ಆಕ್ಚುಲ್ ವಿಷಯಕ್ಕೆ ಬಂದ್ರೆ, ಏಳುಮಲೆ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪುನೀತ್ ರಂಗಸ್ವಾಮಿ ಅವರು ಈ ಒಂದು ಸಿನಿಮಾವನ್ನ ಡೈರೆಕ್ಷನ್ ಮಾಡಿರುವಂಥದ್ದು. ಈ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿರುವಂಥದ್ದು ನಮ್ಮ ತರುಣ್ ಸುಧೀರ್ ಅವರು. ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ರಾಣಾ ಅವರು ಕೂಡ ಕಾಣಿಸ್ಕೊಂಡಿರುವಂಥದ್ದು, ಹಾಗೆ ಹೀರೋಯಿನ್ ಆಗಿ ಪ್ರಿಯಾಂಕಾ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಅವರ ಮೊದಲನೇ ಸಿನಿಮಾ, ಡೆಬ್ಯೂ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೀಗ ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಟ್ಟು 18 ದಿನಗಳು ಕಳೆದಿತ್ತು. ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಈ 18ನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರೀ 7 ಲಕ್ಷ ಅಷ್ಟಾಗಿರುತ್ತೆ. ಹಾಗೆ ಈ 18 ದಿನಗಳಲ್ಲಿ ನಮ್ಮ ಕನ್ನಡದಲ್ಲಿ ಒಟ್ಟು ಕಲೆಕ್ಷನ್ ಮಾಡಿರುವಂಥದ್ದು ಏಳುಮಲೆ ಸಿನಿಮಾ ಎಷ್ಟಪ್ಪ ಅಂದ್ರೆ 4,11,00,000. ಹಾಗೆ ಥ್ರೂಔಟ್ ಇಂಡಿಯಾದಲ್ಲಿ ಈ 18 ದಿನಗಳಲ್ಲಿ ಏಳುಮಲೆ ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ 4,65,00,000 ಅಷ್ಟಾಗುತ್ತೆ. ಅಂದ್ರೆ 4,65,00,000 ಅಷ್ಟು ಇದೀಗ ಏಳುಮಲೆ ಸಿನಿಮಾ 18 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.